ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಸಯಾಟಿಕಾ ಅಂತ ಶಬ್ದ ತುಂಬ ಕಾಮನ್ ಆಗಿಬಿಟ್ಟಿದೆ ಈಗ. ನನಗೆ ದಿವಸ ಎಷ್ಟೋ ಕಾಲ್ಸ್ ಬರುತ್ತೆ, ಸರ್ ನನಗೆ ಸಯಾಟಿಕಾ ಸಮಸ್ಯೆ ಆಗಿದೆ, ನಿಮ್ಮಲ್ಲಿ ಅದು ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತಾ ಅಂತ ಎಷ್ಟೋ ಜನ ಕೇಳ್ತಾರೆ. ಸೊ ಈ ಸಯಾಟಿಕಾ ಬಂದ ಕೂಡಲೇ ಏನಾಗುತ್ತೆ, ಪೇಷಂಟ್ಗೆ ಒಂಥರ ಉದ್ವೇಗ ಡೆವಲಪ್ ಆಗುತ್ತೆ, ಸಡನ್ ಆಂಗ್ಸೈಟಿ ಡೆವಲಪ್ ಆಗುತ್ತೆ. ಎಷ್ಟೋ ದಿವಸದಿಂದ ಅವರಿಗೆ ಸೊಂಟ ನೋವು ಇದ್ದಿರಬಹುದು ಮೊದಲು, ಬಟ್ ನಿಧಾನಕ್ಕೆ ಏನಾಗುತ್ತೆ, ಈ ಸೊಂಟ ನೋವು ಸೊಂಟದಿಂದ ಸ್ಟಾರ್ಟ್ ಆಗಿ ಒಂಥರ ಸೆಳೆತ ನಮ್ಮ ಪೃಷ್ಠಭಾಗಕ್ಕೆ ಬರುತ್ತೆ. ಕೆಲವರಲ್ಲಿ ಇನ್ನೂ ಪೃಷ್ಠಭಾಗದಿಂದ ಕೆಳಗೆ ತೊಡೆ ಹಿಂಭಾಗದಲ್ಲಿ ಆ ಸೆಳೆತ ಅನುಭವ ಆಗುತ್ತೆ. ಇನ್ನು ಕೆಲವರಲ್ಲಿ ಕಾಲಿನ ತುದಿ ಹೆಬ್ಬಟ್ಟು ತನಕನೂ ಈ ಸೆಳೆತ ಬರುವಂಥ ಸಾಧ್ಯತೆ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ಸಯಾಟಿಕಾ ಅಂದರೆ ಏನು, ಸಯಾಟಿಕಾ ಬರ್ಲಿಕ್ಕಿರುವಂಥ ಮೇನ್ ರೀಸನ್ಸ್ ಏನೇನು, ಆ್ಯಂಡ್ ಸಯಾಟಿಕಾ ಬಂದರೆ ನಾವು ಏನು ಮಾಡಿದರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಮ್ಮ ಬೆನ್ನುರಿಯನ್ನು ಕಾಲಿಗೆ ಕನೆಕ್ಟ್ ಮಾಡುವಂಥ ಒಂದು ನರ ಇದೆ, ಇದಕ್ಕೆ ಸಯಾಟಿಕ್ ನರ್ವ್ ಅಂತ ಹೇಳ್ತೀವಿ. ಈ ಸಯಾಟಿಕ್ ನರ್ವ್ಗೆ ಏನಾದರೂ ಒಂದು ಕಂಪ್ರೆಷನ್ ಆದರೆ ಅಥವಾ ಅದಕ್ಕೆ ಏನಾದರೂ ಒಂದು ಇಂಜುರಿ ಆದರೆ ಬರುವಂಥ ನೋವಿಗೆ ನಾವು ಸಯಾಟಿಕಾ ಅಂತ ಹೇಳ್ತೀವಿ. ಸೊ ಆ್ಯಕ್ಚುಲಿ ಸಯಾಟಿಕಾ ಏನಿದೆ ಒಂದು ಕಾಯಿಲೆ ಅಂತ ಹೇಳಲಿಕ್ಕಾಗಲ್ಲ, ಇಟ್ ಇಸ್ ಎ ಸಿಂಪ್ಟಮ್. ಆ ಒಂದು ಪೇನನ್ನು ನಾವು ಸಯಾಟಿಕಾ ಅಂತ ಹೇಳ್ತೀವಿ. ಸೊ ಈ ಸಯಾಟಿಕ್ ನರ್ವ್ ಅಂದರೆ ನಮ್ಮ ಸೊಂಟದಲ್ಲಿರುವಂಥ L4, L5, S1, S2, S3 ಈ ನರ್ವ್ ರೂಟ್ಗಳು, ಅಂದರೆ ಪ್ರತಿಯೊಂದು ಸ್ಪೈನ್ ಏನಿದೆ ಅಲ್ಲಿಂದ ಒಂದು ನರ ಸ್ಟಾರ್ಟ್ ಆಗುತ್ತೆ, ಒಂದು ನರ್ವ್ ರೂಟ್ ಸ್ಟಾರ್ಟ್ ಆಗುತ್ತೆ. ಸೊ ಆ ನರ್ವ್ ರೂಟ್ಗಳು ಸೇರಿ ಒಂದು ದಪ್ಪಗಿರುವಂಥ ಒಂದು ನರ ಆಗುತ್ತೆ. ಈ ನರ ನಮ್ಮ ಪೃಷ್ಠಭಾಗದಿಂದ ಒಂದು ಪೈರಿಫಾರ್ಮಿಸ್ ಅಂತ ಒಂದು ಮಸಿಲ್ ಇದೆ, ಅಲ್ಲಿಂದ ಹೊರಗೆ ಬಂದು ನಮ್ಮ ಕಾಲಿಗಳಿಗೆ ಸಪ್ಲೈ ಮಾಡುತ್ತೆ. ನಮ್ಮ ಮೊಣಕಾಲು ಹಿಂಭಾಗದಲ್ಲಿ ಅದು ಎರಡಾಗಿ ಡಿವೈಡ್ ಆಗುತ್ತೆ, ಒಂದು ಟಿಬಿಯಲ್ ನರ್ವ್ ಅಂತ ಹೋಗುತ್ತೆ, ಒಂದು ಕಾಮನ್ ಪೆರಿನಿಯಲ್ ನರ್ವ್ ಅಂತ ಹೋಗುತ್ತೆ. ಸೊ ಈ ಸಯಾಟಿಕ್ ನರ್ವ್ಗೆ ಎರಡು ಫಂಕ್ಷನ್ಸು ಇದೆ. ಅಂದರೆ ನಮಗೆ ಗೊತ್ತು, ನಮ್ಮ ನರಗಳಿಗೆ ಮೇನ್ಲಿ ಎರಡು ಥರ ಫಂಕ್ಷನ್ಸ್ ಇರುತ್ತೆ. ಒಂದು ಸೆನ್ಸರಿ ಅಂತ ಹೇಳ್ತೀವಿ. ಸೆನ್ಸರಿ ಅಂದರೆ ಏನು, ನನಗೆ ಏನೋ ಒಂದು ಮುಟ್ಟಿದ್ರೆ ಅಥವಾ ತಾಗಿದ್ರೆ ಅಥವಾ ಬಿಸಿ ತಾಗಿದ್ರೆ ಅದು ಬಿಸಿ ಅಂತ ಗೊತ್ತಾಗೋದು, ಅಥವಾ ಮುಳ್ಳು ತಾಗಿದ್ರೆ ಆ ನೋವನ್ನು ಗೊತ್ತಾಗೋದು, ಅಥವಾ ಟಚ್ ಮಾಡಿದರೆ ಆ ಟಚ್ಚನ್ನು ಗೊತ್ತಾಗೋದು ಈ ಸೆನ್ಸರಿ ನರಗಳದ್ದು ಕೆಲಸ. ಅದೇ ಥರ ಆ ಸೆನ್ಸರಿ ಅಂದರೆ ನನಗೆ ಅದು ನೋವು ಅಂತ ಗೊತ್ತಾದರೆ ಇಮ್ಮಿಡಿಯೇಟ್ಲಿ ನಾನು ಕಾಲನ್ನು ಹಿಂದೆ ತೆಗಿಬೇಕು. ಸೊ ಆ ತೆಗಿಬೇಕು ಅಂದರೆ ಅಲ್ಲಿರೋ ಮಸಿಲ್ಸ್ಗೆ ಆ ಆ್ಯಕ್ಷನ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗಬೇಕು ಅಲ್ವಾ. ಅಂದರೆ ಕಾಲು ಮಡಚಬೇಕು ಅಂದರೆ ಅಲ್ಲಿರೋ ಮಸಿಲ್ಸ್ ಕೆಲಸ ಮಾಡಬೇಕು. ಸೊ ಅದಕ್ಕೆ ಬೇಕಾಗಿರುವಂಥ ನರಗಳನ್ನು ನಾವೇನು ಹೇಳ್ತೀವಿ, ಮೋಟಾರ್ ನರ್ವಸ್ ಅಂತ ಹೇಳ್ತೀವಿ. ಸೊ ಈ ಸಯಾಟಿಕ್ ನರ ಏನಿದೆ ಅದಕ್ಕೆ ಎರಡೂ ಫಂಕ್ಷನ್ಸ್ ಇದೆ, ಸೆನ್ಸರಿ ಫಂಕ್ಷನು ಇದೆ, ಮೋಟಾರ್ ಫಂಕ್ಷನ್ಸು ಇದೆ. ಸೊ ಈ ಸಯಾಟಿಕಾ ಬರ್ಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂದರೆ ಡಿಸ್ಕ್ ಬಲ್ಜ್ ಅಂತ ಹೇಳ್ಬೋದು. ಸೊ ಈ ಡಿಸ್ಕ್ಗಳು ನಮಗೆ ಗೊತ್ತು, ನಮ್ಮ ಪ್ರತಿಯೊಂದು ವರ್ಟಿಬ್ರೆ ಏನಿದೆ ಅದರ ಇನ್ ಬಿಟ್ವೀನ್ ದ ವರ್ಟಿಬ್ರೆ, ಎರಡು ವರ್ಟಿಬ್ರೆ ಮಧ್ಯದಲ್ಲಿ ಈ ಡಿಸ್ಕ್ ಇರುತ್ತೆ. ಡಿಸ್ಕ್ ಅಂದರೆ ಒಂಥರ ಕುಷನ್ ಇದ್ದಂಗೆ. ಸೊ ಆ ಕುಷನ್ ಏನು ಮಾಡುತ್ತೆ, ನಾವು ನಡೆಯುವಾಗ, ನಾವು ಜಂಪ್ ಮಾಡುವಾಗ, ನಾವು ಓಡುವಾಗ, ನಾವು ಏನಾದರೂ ಆಕ್ಟಿವಿಟೀಸ್ ಮಾಡುವಾಗ ಆ ಇಂಪ್ಯಾಕ್ಟನ್ನು ಅಂದರೆ ನ್ಯೂಟ್ರಲೈಸ್ ಮಾಡಲಿಕ್ಕೆ ಒಂಥರ ಸ್ಪಾಂಜ್ ಥರ, ಒಂಥರ ಕುಷನ್ ಥರ ಕೆಲಸ ಮಾಡುತ್ತೆ. ಸೊ ಕೆಲವು ಸಲ ಏನಾಗುತ್ತೆ, ನಾವು ಅಂದರೆ ಹೆಚ್ಚಿಗೆ ಒತ್ತಡ ಇರುವಂಥ ಕೆಲಸ ಮಾಡಿದಾಗ, ಅಥವಾ ಸಡನ್ ಆಗಿ ವೆಯ್ಟ್ ಲಿಫ್ಟ್ ಮಾಡಿದಾಗ, ಅಥವಾ ಎಲ್ಲೋ ಜಾರು ಬಿದ್ದಾಗ, ಸೊ ಏನಾಗ್ಬೋದು, ಈ ಡಿಸ್ಕಲ್ಲಿ ಇಂಜುರಿ ಆಗುವಂಥ ಸಾಧ್ಯತೆ ಇದೆ. ಸೊ ಆ ಡಿಸ್ಕ್ನ ಇಂಜುರಿ ಆದಾಗ ಅದೊಂದು ಡಿಸ್ಕ್ ಬಲ್ಜ್ ಅಷ್ಟೇ ಇರ್ಬೋದು, ಅಥವಾ ಒಂದು ಡಿಸ್ಕ್ ಹರ್ನಿಯೇಷನ್ ಇರ್ಬೋದು, ಅಥವಾ ಹರ್ನಿಯೇಷನ್ ಸಿವಿಯರ್ ಆಗಿ ಒಂದು ಸೆಕ್ಯುಸ್ಟ್ರೇಷನ್, ಈ ಥರ ಸಮಸ್ಯೆಗಳು ಕೂಡ ಇರ್ಬೋದು. ಸೊ ಏನೇ ಆದರೂ ಕೂಡ ಯಾವಾಗ ಈ ನರ್ವ್ ರೂಟ್ಸ್ ಏನಿದೆ ಅದು L4 ಇರ್ಬೋದು, L5 ಇರ್ಬೋದು, S1 ಇರ್ಬೋದು, S2 ಇರ್ಬೋದು, ಸೊ ಈ ಥರ ನರಗಳ ಮೇಲೆ ಏನಾದರೂ ಒತ್ತಡ ಆದರೆ ಕಾಲಿಗೆ ನಮಗೆ ಸೆಳೆತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ಸಯಾಟಿಕಾ ಅಂತ ಹೇಳ್ತೀವಿ. ಸೊ ಎಷ್ಟೋ ಸಲ ನೀವು ನೋಡಿರ್ತೀರಾ, ಲೈಕ್ ಡಿಸ್ಕ್ ಬಲ್ಜ್ ಇರ್ಬೋದು, ಬಟ್ ಅವರಿಗೆ ಏನೂ ಸಿಂಪ್ಟಮ್ಸ್ ಇರಬೇಕು ಅಂತಿಲ್ಲ. ಯಾವಾಗ ನಾನು ಹೇಳಿದಂಗೆ ಈ ನರದ ಮೇಲೆ ಪ್ರೆಷರ್ ಆಗುತ್ತೋ ಅವಾಗಷ್ಟೇ ನಮಗೆ ಕಾಲಿಗಳಿಗೆ ಸೆಳೆತ ಅನುಭವ ಆಗುತ್ತೆ. ಸೊ ಕಾಲಿಗಳಿಗೆ ನೀವು ನೋಡಿದರೆ ಸಯಾಟಿಕಾ ಇದ್ದರೂ ಕೂಡ ಕೆಲವರಿಗೆ ಕೆಲವು ಥರ ಇರುತ್ತೆ ಸಿಂಪ್ಟಮ್ಸ್. ಕೆಲವರಿಗೆ ನಮಗೆ ಪೃಷ್ಠಭಾಗದಲ್ಲಿ ಅಷ್ಟೇ ನೋವಿರುತ್ತೆ, ಇನ್ನು ಕೆಲವರಿಗೆ ತೊಡೆ ಹಿಂಭಾಗದಲ್ಲಿ ಅಥವಾ ತೊಡೆ ಸೈಡಲ್ಲಿ, ಕೆಲವರಿಗೆ ತೊಡೆ ಒಳಭಾಗದಲ್ಲಿ, ಅಥವಾ ಕೆಲವರಿಗೆ ಮೀನಕಂಠದಲ್ಲಿ, ಇನ್ನು ಕೆಲವರಿಗೆ ಕೆಳಗೆ ತನಕ ಹೋಗಿ ಹೆಬ್ಬಟ್ಟಿಗೆ ಅಥವಾ ಪಾದ ತನಕನೂ ನೋವು ಬರುವಂಥವರು ಇದ್ದಾರೆ. ಸೊ ಇದರದ್ದು ಕಾರಣ ಏನು ಅಂದರೆ ಯಾವ ನರ್ವ್ ರೂಟ್ ಕಂಪ್ರೆಸ್ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇನ್ನೊಂದು ಈ ಸಯಾಟಿಕಾ ಬರ್ಲಿಕ್ಕಿರುವಂಥ ರೀಸನ್ ಏನು ಅಂದರೆ ನಾವು ಕೆನಾಲ್ ಸ್ಟಿನೋಸಿಸ್ ಅಂತ ಹೇಳ್ಬೋದು. ಕೆನಾಲ್ ಸ್ಟಿನೋಸಿಸ್ ಅಂದರೆ ಈ ನರಗಳದ್ದು ರೂಟ್ ಏನಿದೆ ಅದು ಹೊರ ಬರಲಿಕ್ಕೆ ಒಂದು ದಾರಿ ಇರುತ್ತೆ, ಅಥವಾ ಒಂದು ಸಣ್ಣ ಹೋಲ್ ಇರುತ್ತೆ. ಸೊ ನಮ್ಮ ವಯಸ್ಸು ಜಾಸ್ತಿ ಆಗುವಾಗ, ಸೊಂಟದಲ್ಲಿ ಸೌಕಳಿ ಆದಾಗೆಲ್ಲ ಏನಾಗುತ್ತೆ, ಬಾಡಿ ಅದನ್ನು ರಿಪೇರಿ ಮಾಡ್ತಾ ಇರ್ತದೆ. ಸೊ ನಿಧಾನಕ್ಕೆ ಈ ವೇರ್ ಆ್ಯಂಡ್ ಟೈರಿಂದ ಏನಾಗುತ್ತೆ, ಅಲ್ಲಿ ಲೈಕ್ ಆ ದಾರಿ ಏನಿದೆ ಅದು ಸಣ್ಣ ಆಗುವಂಥ ಸಾಧ್ಯತೆ ಇದೆ. ದಾರಿ ಸಣ್ಣದಾಗ ಏನಾಗುತ್ತೆ, ಆ ನರದ ಮೇಲೆ ಸ್ವಲ್ಪ ಒತ್ತಡ ಆಗುತ್ತೆ. ಸೊ ಇದೇ ಥರ ಪೇಯ್ನ್ ನಮಗೆ ಬರುವಂಥ ಸಾಧ್ಯತೆ ಇದೆ. ಅದಕ್ಕೆ ನೀವು ನೋಡಿ, ಇದು ಯೂಶಲಿ ಕಾಣೋದು ಸ್ವಲ್ಪ ವಯಸ್ಸಾದವರಲ್ಲಿ, ಲೈಕ್ ಆಫ್ಟರ್ ಏಜ್ ಆಫ್ 45, 50 ಎಲ್ಲ ಆದಾಗ ಏನಾಗುತ್ತೆ, ಅಲ್ಲಿ ಸೌಕಳಿ ಜಾಸ್ತಿ ಆಗಿರುತ್ತೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂದರೆ ಅವರು ತುಂಬ ಹೆವಿ ವರ್ಕ್ ಮಾಡೋರು ಇರ್ತಾರೆ, ಮೇ ಬಿ ಕಲ್ಲೆತ್ತೋರು, ಕೂಲಿ ಕೆಲಸ ಮಾಡೋರು, ತುಂಬ ಹೆವಿ ವರ್ಕ್ ಮಾಡೋರಲ್ಲಿ ಏನಾಗುತ್ತೆ, ಕೆಲವು ಸಲ ಅಲ್ಲೊಂದು ಲಿಗಮೆಂಟ್ಸ್ ಇರುತ್ತೆ. ನಮ್ಮ ಈ ಎಲ್ಲ ಸ್ಪೈನನ್ನು ಕರೆಕ್ಟಾಗಿ ಕಟ್ಟಿ ಇಟ್ಕೊಂಡಿರುವಂಥ ಒಂದು ಲಿಗಮೆಂಟ್ ಇದೆ, ಲಿಗಮೆಂಟಮ್ ಫ್ಲೇವಮ್ ಅಂತ ಹೇಳ್ತೀವಿ. ಸೊ ಆ ಲಿಗಮೆಂಟಮ್ ಫ್ಲೇವಮ್ ಹೈಪರ್ಟ್ರೋಫಿ ಆದಾಗ, ಅದು ದಪ್ಪಾದಾಗ ಕೂಡ ಏನಾಗ್ಬೋದು, ಈ ನರಗಳಿಗೆ ಹೋಗಲಿಕ್ಕೆ ಸರಿಯಾಗಿ ದಾರಿ ಸಿಗಲ್ಲ. ಕೆಲವು ಸಲ ಡಿಸ್ಕ್ ಬಲ್ಜ್ ಒಂದು ಸೈಡಲ್ಲಿ ಆಗಿರುತ್ತೆ, ಇನ್ನೊಂದು ಆಪೋಸಿಟ್ ಸೈಡಿಂದ ಈ ಲಿಗಮೆಂಟಮ್ ಫ್ಲೇವಮ್ ಏನಿದೆ ಅದು ದಪ್ಪಾಗಿರುತ್ತೆ. ಸೊ ಎರಡು ಸೇರಿ ಒತ್ತದಾಗ ಏನಾಗುತ್ತೆ, ಕಾಲಿಗೆ ಹೋಗುವಂಥ ನರ ಏನಿದೆ ಪ್ರೆಸ್ ಆಗಿ ನಮಗೆ ಕಾಲಿಗೆ ಸೆಳೆತ ಬರುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಲ್ಲಿ ಏನು ಡಿಸ್ಕಿಂದ ಏನೂ ಸಮಸ್ಯೆ ಇರಲ್ಲ,
ಅಥವಾ ಡಿಸ್ಕ್ಗಳು ನಾರ್ಮಲ್ ಆಗಿರುತ್ತೆ, ಅಲ್ಲಿರೋ ಮೂಳೆಗಳು ನಾರ್ಮಲ್ ಆಗಿರುತ್ತೆ, ಲಿಗಮೆಂಟಮ್ ಫ್ಲೇವಮು ನಾರ್ಮಲ್ ಆಗಿರುತ್ತೆ, ಎಲ್ಲ ನಾರ್ಮಲ್ ಆಗಿರುತ್ತೆ. ಬಟ್ ಆದರೆ ಬರೀ ಕಾಲಿಗಷ್ಟೇ ಸೆಳೆತ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಸೊ ಇದಕ್ಕಿರುವಂಥ ಒಂದು ಮುಖ್ಯ ರೀಸನ್ ಏನು ಅಂತ ಕೇಳಿದರೆ ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ನಾವು ಫಸ್ಟ್ ಹೇಳಿದ್ದೇನೆ, ಈ ದಪ್ಪಗಿರುವಂಥ ಈ ನರ ಏನಿದೆ, ಸಯಾಟಿಕ್ ನರ ಏನಿದೆ, ನಮ್ಮ ಸೊಂಟದಲ್ಲಿ ಇರುವಂಥ ನರ್ವ್ ರೂಟ್ಗಳೆಲ್ಲ ಸೇರಿ ಸ್ಟಾರ್ಟ್ ಆಗಿ ಅದು ಕೆಳಗಡೆ ಬರುವಾಗ ಒಂದು ವಿ ಶೇಪ್ಡ್ ಮಸಿಲ್ ಇದೆ, ಅದರ ಒಳಗಿಂದ ಅದು ಪಾಸ್ ಆಗಿರುತ್ತೆ. ಸೊ ಈ ವಿ ಶೇಪ್ಡ್ ಮಸಿಲಲ್ಲಿ ಏನಾದರೂ ಕಂಪ್ರೆಷನ್ ಬಂದರೆ, ಕೆಲವರಿಗೆ ಒಂದು ಹ್ಯಾಬಿಟ್ ಇದೆ, ಒಳ್ಳೆ ದಪ್ಪಗಿರುತ್ತೆ ನಮ್ಮ ಏನು ಪರ್ಸ್ ಏನಿದೆ ಒಂದು ಒಳ್ಳೆ ಬಾಂಡ ಇದ್ದಂಗೆ ಇರುತ್ತೆ, ಅದು ಪಾಕೆಟಲ್ಲಿ ಹಾಕಿ ಕೂತ್ಕೊಂಡಿರ್ತಾರೆ. ಸೊ ಕರೆಕ್ಟಾಗಿ ಆ ಪೈರಿಫಾರ್ಮಿಸ್ ಮಸಿಲ್ ಏನಿದೆ ಅದರ ಮೇಲೆ ಪ್ರೆಷರ್ ಬೀಳ್ತಾ ಇರ್ತದೆ. ಇನ್ನು ಒಂದು ಲಾಂಗ್ ಜರ್ನಿ ಮಾಡಿದರೆ, ಮೇ ಬಿ 8-10 ತಾಸು ಜರ್ನಿ ಮಾಡಿದ ಮೇಲೆ ಅವರಿಗೆ ಗೊತ್ತಾಗುತ್ತೆ ಕಾಲಿಗೆ ಫುಲ್ಲು ಜೋಮ್ ಹಿಡಿತಾ ಇದೆ, ಕಾಲಿಗೆ ಫುಲ್ಲು ಸೆಳೆತ ಬರ್ತಾ ಇದೆ. ಸೊ ಈ ಥರ ಸಿಂಪ್ಟಮ್ಸು ನೋಡಿರ್ತಾರೆ. ಸೊ ಇದರದ್ದು ಮೇನ್ ರೀಸನ್ ಏನಿದೆ ಪೈರಿಫಾರ್ಮಿಸ್ ಸಿಂಡ್ರೋಮ್. ಅದು ನಮಗೆ ಕೆಲವು ಟೆಸ್ಟ್ಗಳು ಮಾಡಿ ನೋಡಿದರೆ ನಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ, ಓಕೆ ಇದು ಪೈರಿಫಾರ್ಮಿಸ್ ಮಸಿಲಿಂದ ಆ ನರದ ಮೇಲೆ ಪ್ರೆಷರ್ ಬರ್ತಾ ಇದೆ, ಸೊ ಹಾಗಾಗಿ ಕಾಲಿಗೆ ಸೆಳೆತ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ನಾವು ಈ ಸಯಾಟಿಕಾ ಪ್ರಾಬ್ಲಮ್ ಇದ್ದರೆ ನಾವು ಅರ್ಥ ಮಾಡಬೇಕಾಗಿದ್ದು ಏನಂದರೆ, ಅದು ಸಡನ್ ಆಗಿ ಒಂದು ಕಾಲಿಗೆ ಕಂಪ್ಲೀಟ್ಲಿ ನಮಗೆ ನಡೆಯೋಕ್ಕಾಗದೇ ಇರುವಂಥ ಒಂದು ಸ್ಟೇಜಿಗೆ ಏನು ತಗೊಂಡು ಹೋಗಲ್ಲ ನಮ್ಮನ್ನು. ಸೊ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಮಾಡಬೇಕು, ಯಾವುದೇ ಡಿಸ್ಕ್ ಬಲ್ಜ್ ಆದರೂ ಸರಿ ಅಥವಾ ನಮಗೆ ಕಾಲಿಗೆ ಪೇನ್ ರೇಡಿಯೇಟ್ ಆಗಿ ಅಂದರೆ ಸಯಾಟಿಕಾ ಸ್ಟಾರ್ಟ್ ಆದರೂ ಸರಿ, ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಡಬೇಕಾಗಿದೆ ಏನಂದರೆ ಕಂಪ್ಲೀಟ್ ರೆಸ್ಟ್. ನಾವು ಯಾವಾಗ ಅದನ್ನು ಇಗ್ನೋರ್ ಮಾಡ್ತೀವಿ, ನಾವು ನಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡ್ತೀವಿ, ಅವಾಗಷ್ಟೇ ನಮಗದು ಸಮಸ್ಯೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ನಾವು ಕಂಪ್ಲೀಟ್ಲಿ ರೆಸ್ಟ್ ತಗೊಂಡ್ರೆ ಏನಾಗುತ್ತೆ, ರೆಸ್ಟ್ ಅಂದರೆ ಕೂತ್ಕೊಂಡು ಟಿ ವಿ ನೋಡೋದು ಅಥವಾ ಮೊಬೈಲಲ್ಲಿ ಆಟ ಆಡೋದಲ್ಲ, ಕಂಪ್ಲೀಟ್ಲಿ ಮಲಗಿದ್ದು ನಮ್ಮ ಲೈಕ್ ಆದಷ್ಟು ಟೈಮ್ ಸುಪೈನಲ್ಲಿ ನಾವು ಸರಿಯಾಗಿ ಮಲಗಿದ್ರೆ, ಕಾಲು ಕೆಳಗೆ ಬೇಕಾದ್ರೆ ಒಂದು ಪಿಲ್ಲೋ ಇಂದ ಸಪೋರ್ಟ್ ಕೊಟ್ಟು ನಾವು ಮಲಗಿದ್ರೆ ಏನಾಗುತ್ತೆ, ಒಂದು ಆ ಸಯಾಟಿಕ್ ನರ ಮೇಲಿರುವಂಥ ಕಂಪ್ರೆಷನ್ ಕಡಿಮೆ ಆಗುತ್ತೆ. ಒಂದು ಅಟ್ಲೀಸ್ಟ್ ಒಂದು 10 to 15 ಡೇಸ್ ಅಂದರೆ ಅರೌಂಡ್ ಒಂದು 2 ವೀಕ್ಸ್ ರೆಸ್ಟ್ ತಗೊಂಡು ಅದಾದಮೇಲೆ ನಾವು ಹೇಳುವಂಥ ಎಕ್ಸಸೈಸ್ಗಳೇನಿದೆ ಅದು ಕರೆಕ್ಟಾಗಿ ಮಾಡಿದರೆ ತುಂಬ ಕೇಸಸಲ್ಲಿ ಅದು ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ, ಏನೂ ಸಮಸ್ಯೆಗಳು ಇರಲ್ಲ. ಸೊ ಮತ್ತು ಆ ನೋವು ಇದ್ದರೆ ನಾವೇನು ಮಾಡ್ತೀವಿ, ಯೂಶಲಿ ನಾವು ಹೇಳ್ತೀವಿ ಪೇಷಂಟಿಗೆ, ನೀವು ಹೋಗಿ ಒಂದ್ಸಲ MRI ಮಾಡ್ಕೊಂಬನ್ನಿ, MRI ಮಾಡಿ ನಾವು ಎಲ್ಲಿ ಸಮಸ್ಯೆ ಇದೆ ಅಂತ ಕರೆಕ್ಟಾಗಿ ಕಂಡುಹಿಡಿಯೋಣ ಅಂತ ಹೇಳ್ತೀವಿ. ಸೊ ಇದು ಕಂಪ್ಲೀಟ್ ರೆಸ್ಟ್ ಆಯಿತು, ಒಂದಾಯಿತು. ಮತ್ತು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಮುಖ್ಯವಾಗಿ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಇರ್ಬೋದು, ಆಯುರ್ವೇದ ಟ್ರೀಟ್ಮೆಂಟ್ ಇರ್ಬೋದು, ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಇರ್ಬೋದು. ಸೊ ಈ ಥರ ಟ್ರೀಟ್ಮೆಂಟ್ಗಳು ತಗೊಂಡು ಆ ಡಿಸ್ಕ್ ನರದ ಮೇಲೆ ಒತ್ತುತ್ತಾ ಇರೋದನ್ನು ಕಡಿಮೆ ಮಾಡುವಾಗ ಏನಾಗುತ್ತೆ, ನಮಗೆ ಕಾಲಿಗೆ ಇರುವಂಥ ಸೆಳೆತ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಇದಾದಮೇಲೆ ನಾವೇನು ಮಾಡಬೇಕು, ಆ ಡಿಸ್ಕ್ ಹೀಲಿಂಗಿಗೆ ಬೇಕಾಗಿರುವಂಥ ಕೆಲವು ಮೆಡಿಕೇಶನ್ಸ್ ಇರ್ಬೋದು, ಅದು ನಾವು ರೆಗ್ಯುಲರ್ ಆಗಿ ತಗೋಬೇಕು. ನಾವು ತಗೊಳ್ಳೋಂಥ ಆಹಾರ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ತುಂಬ ಜನ ಅಂದ್ಕೊಂಡಿದ್ದೇನೆ ಹೊಟ್ಟೆ ಸಮಸ್ಯೆ ಇದ್ದರೆ ಅಷ್ಟೇ ಆಹಾರ ಫಾಲೋ ಮಾಡಬೇಕು, ಡಯಟಿಂಗಲ್ಲಿ ಇರಬೇಕು, ಅದು ಬಿಟ್ಟು ಬೇರೆ ಯಾವ ಕಾಯಿಲೆಗೂ ಡಯಟಿಂಗ್ ಬೇಡ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಹಾಗೆಲ್ಲ, ನಾವು ತಗೊಳ್ಳೋಂಥ ಆಹಾರ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬ್ಯಾಕ್ ಪೈನ್ ಇದೆ, ಡಿಸ್ಕ್ ಬಲ್ಜ್ ಇದೆ, ಸಯಾಟಿಕಾ ಪ್ರಾಬ್ಲಮ್ ಇದೆ ಅಂದರೆ ಎಲ್ಲ ಜಂಕ್ ಫುಡ್ಗಳನ್ನು ಬಿಡಬೇಕು. ಶುಗರ್ ಕನ್ಸಂಪ್ಷನ್ ಏನಿದೆ ಆದಷ್ಟು ಕಡಿಮೆ ಮಾಡೋದು, ಉಪ್ಪಿನ ಕನ್ಸಂಪ್ಷನ್ ಏನಿದೆ ಆದಷ್ಟು ಕಡಿಮೆ ಮಾಡಬೇಕು, ಮೋಷನ್ ಪ್ರಾಬ್ಲಮ್ ಬರದೇ ಇದ್ದಂಗೆ ನೋಡ್ಕೋಬೇಕು, ಕಾನ್ಸ್ಟಿಪೇಷನ್ ಆಗದೇ ಇದ್ದಂಗೆ ನೋಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ಎಷ್ಟೋ ಜನರಲ್ಲಿ ನಾವು ನೋಡ್ತೀವಿ, ನಾವೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಪೇಷಂಟ್ ಎಲ್ಲ ಆರಾಮಾಗ್ತಾರೆ, ಏನೂ ಸಮಸ್ಯೆ ಇರಲ್ಲ, ಕಂಪ್ಲೀಟ್ಲಿ ಪೇನ್ ಎಲ್ಲ ಹೋಗಿರುತ್ತೆ, ಇಮ್ಮಿಡಿಯೇಟ್ಲಿ ಅವರಿಗೆ ನೆಗಡಿ ಸ್ಟಾರ್ಟ್ ಆಗುತ್ತೆ ಅಥವಾ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಕೆಮ್ಮು ಬಂದ ಕೂಡಲೇ ಏನಾಗುತ್ತೆ, ಈ ಡಿಸ್ಕ್ ಕಂಪ್ಲೀಟ್ಲಿ ಹೀಲ್ ಆಗಿರಲ್ಲ, ಸಿವಿಯರ್ ಕೆಮ್ಮು ಬಂದ ಕೂಡಲೇ ಏನಾಗುತ್ತೆ, ಮತ್ತೆ ಈ ಡಿಸ್ಕಿಂದ ನರಗಳಿಗೆ ಇರಿಟೇಷನ್ ಆಗಿ ಸಮಸ್ಯೆ ಎಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಆಹಾರ ವೆರಿ ಇಂಪಾರ್ಟೆಂಟ್. ಇನ್ನು ಅಲ್ಲಿ ಆ ಡಿಸ್ಕ್ ಹೀಲಿಂಗಿಗೆ ಬೇಕಾಗಿರುವಂಥ ಎಷ್ಟೋ ಟ್ರೀಟ್ಮೆಂಟ್ಗಳಿದೆ, ಕಟಿ ಬಸ್ತಿ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ಎಷ್ಟೋ ಮೆಡಿಕೇಶನ್ ಕೂಡ ಇದೆ. ಅಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಆಗಿ ಆ ನರಗಳಿಗೆ ಆಗಿರುವಂಥ ಇಂಜುರಿ ಕಡಿಮೆ ಮಾಡಲಿಕ್ಕೆ ಬೇಕಾಗಿರುವಂಥ ಮೆಡಿಕೇಶನ್ಸ್ ಎಲ್ಲ ಮಾಡಿದ ಮೇಲೆ ಪೇಷಂಟ್ ಒಂದ್ಸಲ ಕಂಪ್ಲೀಟ್ಲಿ ಓಕೆ, ನನಗೀಗ ಒಂದು 90% ಓಕೆ, ಕಾಲಿಗಳಿಗೆ ಸೆಳೆತ ಏನಿಲ್ಲ, ಲೋ ಬ್ಯಾಕಲ್ಲಿ ಅಷ್ಟೇ ಸಮಸ್ಯೆ ಇದೆ. ಸೊ ಇದರದ್ದು ಪ್ರೋಗ್ನೋಸಿಸ್ ಗೊತ್ತಾಗೋದು ಕೂಡ ಹೇಗೆ ಅಂದರೆ, ಟ್ರೀಟ್ಮೆಂಟ್ ತಗೊಂಡು ಒಂದು ಸ್ವಲ್ಪ ದಿವಸಕ್ಕೆ ಅಥವಾ ಏನಾದರೂ ಒಂದು ವ್ಯಾಯಾಮ ಮಾಡಿ ಸ್ವಲ್ಪ ದಿವಸಕ್ಕೆ ನಿಮ್ಮ ಕಾಲಲ್ಲಿರುವ ನೋವು ಕಡಿಮೆ ಆಗ್ತಾ ಬಂತು ಅಂದರೆ ಅದರ ಅರ್ಥ ಏನು, ಅದು ಕರೆಕ್ಟಾಗಿರೋ ವ್ಯಾಯಾಮ ನೀವು ಮಾಡ್ತಾ ಇದ್ದೀರಿ, ಕರೆಕ್ಟಾಗಿರುವ ಟ್ರೀಟ್ಮೆಂಟ್ಗಳು ತಗೊಳ್ತಾ ಇದ್ದೀರಿ ಅಂತ ಅರ್ಥ. ಯಾಕೆಂದರೆ ಆ ನರದ ಮೇಲಿರುವ ಕಂಪ್ರೆಷನ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಸೊ ಆ ಪೇನ್ ಇದೆ, ಅದು ಪೇನ್ ಏನಿದೆ ಅದು ಕಾಲಿಂದ ಕಡಿಮೆ ಆಗ್ತಾ ಸೆಂಟರ್ ಆ ಬ್ಯಾಕಲ್ಲಿ ಅಷ್ಟೇ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಇನ್ನು ಕೆಲವು ವ್ಯಾಯಾಮಗಳು ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಸೊಂಟದಲ್ಲಿ ಅಷ್ಟೇ ನೋವಿತ್ತು, ಬಟ್ ಆ ನೋವೇನಿದೆ ಈಗ ಪೃಷ್ಠಭಾಗದಲ್ಲಿ, ತೊಡೆಯಲ್ಲಿ, ಕಾಲಲ್ಲಿ ಎಲ್ಲ ಕಡೆ ರೇಡಿಯೇಟ್ ಆಗ್ತಾ ಇದೆ ಅಂದರೆ ಆ ವ್ಯಾಯಾಮ ಏನಿದೆ ಅದು ನಿಮಗೆ ಕರೆಕ್ಟ್ ಆಗಿರುವಂಥ ವ್ಯಾಯಾಮ ಅಲ್ಲ. ಸೊ ಆಫ್ಟರ್ ಟ್ರೀಟ್ಮೆಂಟ್ ಏನಿದೆ, ಟ್ರೀಟ್ಮೆಂಟ್ ಆದಮೇಲೆ ಕರೆಕ್ಟ್ ಆಗಿರುವಂಥ ವ್ಯಾಯಾಮ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಟ್ರೀಟ್ಮೆಂಟ್ ಎಲ್ಲ ಆಗಿ ಓಕೆ, ನಮ್ಮ ಪೇನ್ ಎಲ್ಲ ಕಡಿಮೆ ಆಯಿತು, ಈಗ ಸೆಳೆತ ಏನಿಲ್ಲ ಅಂತ ಇದ್ದಾಗ ತುಂಬ ಜನ ಏನು ಮಾಡ್ತಾರೆ, ಸೀದಾ ಕೆಲಸಕ್ಕೆ ಹೋಗ್ಬಿಡ್ತಾರೆ, ಬೈಕ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತಾಸು ಇಟ್ಲೆ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಮೊಬೈಲಲ್ಲಿ ಆಟ ಆಡ್ತಾ ಇರ್ತಾರೆ. ಸೊ ಅವರಿಗೆ ಮತ್ತೆ ನೋವು ಬರುವಂಥ ಸಾಧ್ಯತೆ ಇದೆ. ಮತ್ತೆ ಎಷ್ಟೋ ಜನರಿಗೆ ಇರುವಂಥ ಒಂದು ಡೌಟ್ ಏನಂದರೆ, ನಾವು ಎಷ್ಟು ದಿವಸ ವ್ಯಾಯಾಮ ಮಾಡಬೇಕು, ಲೈಫ್ ಲಾಂಗ್ ವ್ಯಾಯಾಮ ಮಾಡಬೇಕು. ನೀವು ಎಷ್ಟು ವ್ಯಾಯಾಮ ಮಾಡ್ತಿರೋ ಅಷ್ಟು ನಿಮ್ಮ ಬ್ಯಾಕಲ್ಲಿರುವಂಥ ಈ ಮಸಿಲ್ಸ್ ಏನಿದೆ, ಪ್ಯಾರಾಸ್ಪೈನಲ್ ಮಸಿಲ್ಸ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗ್ ಆದಾಗ ನಿಮಗೆ ಡಿಸ್ಕಿನ ಸಮಸ್ಯೆ ಬರುವಂಥ ಸಾಧ್ಯತೆ ಕೂಡ ತುಂಬ ಕಡಿಮೆ ಆಗುತ್ತೆ. ಸೊ ಸಯಾಟಿಕಾ ಅಂತ ಒಂದು ಪ್ರಾಬ್ಲಮ್ ಬಂದ ಕೂಡಲೇ ಏನೋ ನನಗೆ ದೊಡ್ಡ ಕಾಯಿಲೆ ಬಂದಿದೆ ಅಂತ ಏನು ಅಂದ್ಕೊಂಡು ಟೆನ್ಷನ್ ತಗೊಳ್ಳುವಂಥ ಏನೂ
ನೆಸಿಟಿ ಇಲ್ಲ, ಇದು ಏನು ಲೈಫ್ ಥ್ರೆಟ್ನಿಂಗ್ ಆಗಿರುವಂಥ ಜೀವಕ್ಕೆ ಅಪಾಯ ಇರುವಂಥ ಕಾಯಿಲೆ ಏನಲ್ಲ. ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಬಟ್ ಇಟ್ ಟೇಕ್ ಸಮ್ ಟೈಮ್. ಒಂದ್ಸಲ ಅದು ಬಂದರೆ ಮೇ ಬಿ 2 ರಿಂದ 3 ತಿಂಗಳು ನೀವು ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟು, ಆಹಾರ, ಎಕ್ಸಸೈಸು ಇದೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಅದು ಮಾಡಿದರೆ ಇದರಿಂದ ಕಂಪ್ಲೀಟ್ಲಿ ಹೊರ ಬರಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.